ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಭಾರತ ಉಳಿಯಬೇಕಾದ್ರೆ ಪ್ರಧಾನಿ ಮೋದಿ ಸ್ಥಾನ ಬದಲಾಗಬೇಕು. ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಭಿಮತ. ಅಸ್ಸಾಂ, ಬಿಹಾರಿ, ಒರಿಸ್ಸಾ ವಲಸೆ ಕಾರ್ಮಿಕರನ್ನ ನಿಯಂತ್ರಿಸಿ ಸ್ಥಳೀಯರಿಗೆ ಉದ್ಯೋಗ ನೀಡಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳಿಗೆ ಸೂಚನೆ. ಸಕಲೇಶಪುರದಲ್ಲಿ ಫೆಬ್ರವರಿ 13ರಿಂದ 15ರವರೆಗೆ ರಜತ ಹುಣ್ಣಿಮೆ ಹಾಗೂ ಕೆಂಪೇಗೌಡ ಪುತ್ಥಳಿ ಅನಾವರಣ. ಮಾಹಿತಿ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿಗಳು. ಪ್ರಧಾನಿ ಸ್ಥಾನಕ್ಕೆ ಬದಲಾವಣೆ ಅಗತ್ಯವಿದ್ದು, ಭಾರತವನ್ನು ಉಳಿಸಬೇಕಾದರೆ ಮೋದಿಯವರ ಜಾಗದಲ್ಲಿ ನಿತಿನ್ ಗಡ್ಕರಿ ಇಲ್ಲವೇ ಬೇರೆ ಯಾರಾದರೂ ಬರುವ ಮೂಲಕ ಯುವಕರ ಭವಿಷ್ಯ ಉಳಿಸಬೇಕಾಗಿದೆ ಅಂತ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಟೀಕಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೋದಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಕಿಡಿಕಾರುತ್ತಾ ಅಮೆರಿಕದಿಂದ ಕಾಲಿಗೆ ಚೈನಾ ಕೊಂಡು ತಂದು ಬಿಸಾಕಿದ್ರಲ್ಲ, ಇದು ಇಡೀ ದೇಶಕ್ಕೆ ಅವಮಾನ ಅಂತ ಪ್ರಹಾರ ಮಾಡಿದ್ರು. ಅವರು ಕಳೆದ 10 ವರ್ಷದಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಭಾರತದಲ್ಲಿ 18 ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆ ಆಗ್ತಿಲ್ಲ. ಮೋದಿ ಸರ್ಕಾರದ ದಶಕದ ಆಡಳಿತದ ಲೆಕ್ಕವೇ ಇಲ್ಲವೇ? ಬಿಜೆಪಿಯವರು 11 ವರ್ಷದಿಂದ ಏನ್ ಮಾಡಿದ್ರು ಅದಕ್ಕೆ ಲೆಕ್ಕ ಇಲ್ಲ, ಬುಕ್ ಇಲ್ಲ ಅಂತ ಪ್ರಶ್ನಿಸಿ ಪ್ರಧಾನಮಂತ್ರಿ ಮೋದಿಯವರ ಜೀವನ ಶೈಲಿಯನ್ನ ಕುರಿತು ಕಿಡಿಕಾರಿದ್ರು. ಇಟ್ ಇಸ್ ಅ ಗ್ರೇಟ್ ಇಶ್ಯೂ. ನಮಗೇನಿದೆ, ನಮ್ಮನ್ನ ಕೇಳಲಿಕ್ಕೆ ಯು ಹ್ಯಾವ್ ಗಾಟ್ ಎವ್ರಿ ರೈಟ್. ಬಟ್ ಇಶ್ಯೂ ಏನಿದೆ ಅಲ್ಲ, ಇಶ್ಯೂ ನೀವು ಎಲ್ಲಿವರೆಗೆ ಕೇಳಲ್ಲ. ದಿಸ್ ಅ ಕಂಟ್ರೀಸ್ ಇಶ್ಯೂ. ಇದೇನು ಬಿಜೆಪಿ ಸ್ವತ್ತಲ್ಲ, ಕಾಂಗ್ರೆಸ್ ಸ್ವತ್ತಲ್ಲ, ಈ ದೇಶ ನಮ್ಮೆಲ್ಲರದ್ದು ಸ್ವತ್ತಿದೆ. ನೀವು ಕೂಡ ಇವತ್ತು ಈ ವ್ಯವಸ್ಥೆಯಲ್ಲಿದೆ. ಯು ಆಲ್ಸೋ ನೋ ಹೌ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಬಟ್ ಇದು ಸೋ ಗ್ರೇವ್ ಕನ್ಸರ್ನ್. ಇದನ್ನ ಜಾಸ್ತಿ ಕೇಳಬೇಕು. ಪೊಲಿಟಿಕಲ್ ಇಶ್ಯೂಕಿನ ದಿಸ್ ಅ ಗ್ರೇಟರ್ ಇಶ್ಯೂ ಆಫ್ ದಿಸ್ ಕಂಟ್ರಿ. ಇಟ್ ಇಸ್ ಅ ಡಿಸ್ರೆಸ್ಪೆಕ್ಟ್ಫುಲ್ ಟು ದಿಸ್ ಕಂಟ್ರಿ. ಕಾಲಿಗೆ ಚೈನ್ ಹಾಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಬಂದು ಬಿಸಾಕೋದ್ರಲ್ಲ, ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ದೊಡ್ಡ ದೊಡ್ಡ ಹೆಡ್ಲೈನ್ಸ್ ನಲ್ಲಿ ಬರಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಮಾಧ್ಯಮದಲ್ಲಿ. ಯಾಕೆ ಚರ್ಚೆ ಆಗಬಾರ್ದು? ಲೆಟ್ ಮಿ ಕಂಪ್ಲೀಟ್ ಸರ್. ಅಲ್ಲ, ಐ ನೋ ಯು ಆಲ್ಸೋ ಗಾಟ್ ಲಿಮಿಟೇಷನ್ಸ್. ಐ ಆಮ್ ನಾಟ್ ಬ್ಲೇಮಿಂಗ್. ಬಟ್ ವೇರ್ ಆರ್ ವಿ ಹೆಡ್ಡಿಂಗ್ ಫಾರ್? ಇವತ್ತು 18 ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಸರೆಂಡರ್ ಮಾಡೋಗಿದ್ದಾರೆ ಕಳೆದ 10 ವರ್ಷದಲ್ಲಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? 18 lakh ಪೀಪಲ್ ಇನ್ ದಿಸ್ ಕಂಟ್ರಿ ದೇ ಹ್ಯಾವ್ ಸರೆಂಡರ್ಡ್ ದೇರ್ ಪಾಸ್ಪೋರ್ಟ್. ಇವ್ರು ಹೊರಗೆ ಹೋಗಿ ಬಹಳ ದೊಡ್ಡ ಏನೋ ಮೋದಿ ಹಂಗೆ ಮೋದಿ ಹಿಂಗೆ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ. ಬರಲಿ, 18 ಲಕ್ಷ ಜನ ಈ ದೇಶದ ಜನ ದೇ ಹ್ಯಾವ್ ಸರೆಂಡರ್ಡ್ ದೇರ್ ಪಾಸ್ಪೋರ್ಟ್ ಅಂಡ್ ಗಾನ್. ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್? ಏನ್ ಡಿಸ್ಕಷನ್ ಇದೆ ಬೆಳಗ್ಗಿನ ಸಾಯಂಕಾಲವರೆಗೆ? 10,000 ಜನ millionaires they have left this country and gone. 10,000 people millionaires have left this country and gone. ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದು ಬೇಡ? ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ? ಲೆಟ್ ಮೀ ಸರ್ ಫಸ್ಟ್ ಹಿಯರ್ ಮಿ ಔಟ್. ನಮ್ಮ ನೋವು ಕೂಡ ನೀವು ಕೇಳಿ ಸರ್, ಬೇಜಾರಕ್ಕೆ ಬೇಡ. ನಮ್ಮನ್ನು ನೋವು ಕೂಡ ನೀವು ಕೇಳಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸರ್, ದಿಸ್ ದಟ್ ಐ ಆಮ್ ಸ್ಪೀಕಿಂಗ್ ಅಟ್ ವಿತ್ ದ ಪೇನ್ ಆಫ್ ದ ಕಂಟ್ರಿ ಇಂಟ್ರೆಸ್ಟ್. ದರ್ ಇಸ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್. ಏನ್ ಯಾರು ಏನು ಮಾಡಿದ್ರೆ ಏನು ಆಗಬೇಕು ದೇಶ. ಬಟ್ ಈ ತೋರಿಸ್ತಾ ಇದಾರೆ ಇವತ್ತಿಲ್ಲ. ಇದೇ ವೇಳೆ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ, ರಾಮಚಂದ್ರು, ಅಶೋಕ್ ಇತರರು ಉಪಸ್ಥಿತರಿದ್ದರು. ಅಸ್ಸಾಂ, ಬಿಹಾರಿ, ಒರಿಸ್ಸಾ ಕಡೆಯಿಂದ ಬರ್ತಿರುವ ಕಾರ್ಮಿಕರಿಗೆ ಕೆಲಸ ಕೊಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಡಿಸಿ, ಎಸ್ಪಿ, ಸಿಇಒ ಅವರು ಸಭೆ ಮಾಡಿ ಸ್ಥಳೀಯ ಕಾರ್ಮಿಕರಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಮಾಲೋಚನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮೊದಲು ಇಲಾಖೆ ಅಧಿಕಾರಿಗಳಿಂದ ತಮ್ಮ ಇಲಾಖೆ ಬಗ್ಗೆ ಮಾಹಿತಿಯನ್ನು ಪಡೆದು ಮಾತನಾಡಿದ ಅವರು, ಪ್ಲಾಂಟೇಷನ್ ಮಾಲೀಕರೊಂದಿಗೆ ಚರ್ಚೆಯನ್ನು ನಡೆಸಿ ಆಸಕ್ತಿ ಇರುವ ನರೇಗಾ ಕಾರ್ಮಿಕರನ್ನ ಪ್ಲಾಂಟೇಷನ್ ಕೆಲಸ ಮಾಡೋಕೆ ಬಳಸಿಕೊಳ್ಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಗಮನ ಹರಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಜಿಲ್ಲಾ ಪಂಚಾಯತ್ ಸಭೆಗೆ ತಮ್ಮ ಕಾಂಗ್ರೆಸ್ ಪಕ್ಷದ ಸಂಸದ ಶ್ರೇಯಸ್ ಎಂ ಪಟೇಲ್, ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಗೈರಾಗಿದ್ದರು. Police department, they have a coordination. Yes, sir. I always keep telling all the labor officers. Yes, sir. That you should have a cordial with them also. Yes, sir. ನೀವು ಟ್ರೇಡ್ ಯೂನಿಯನ್ ಜೊತೆ ಮಾತನಾಡಬೇಕು, ಲೋಕಲ್ ರೆಪ್ರೆಸೆಂಟೇಟಿವ್ ಅವ್ರ ಮನೆಗಳಿಗೆ ಹೋಗ್ಬೇಕು, ಕಾಣಬೇಕು, ಆಫೀಸ್ಗಳಿಗೆ ಕಾಣಬೇಕು ಅಂತ ರೂಲ್ಸ್ ಹೇಳ್ತಾನೆ ಇದ್ದೀನಿ. ನಾವು ಮೇಕ್ ಇಟ್ ಎ ಹ್ಯಾಬಿಟ್ ದಟ್ ಎವ್ರಿ ಮಂತ್ ಯು ಟಾಕ್ ಟು ಎವ್ರಿ. ಆದರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಚ್.ಪಿ. ಸ್ವರೂಪ್ ಉಪಸ್ಥಿತರಿದ್ದರು. ಇವರ ಜೊತೆ ಸರ್ಕಾರದ ಸಹ ಕಾರ್ಯದರ್ಶಿ ಪ್ರಸಾದ್, ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ, ಕಾರ್ಮಿಕ ಇಲಾಖೆ ಆಯುಕ್ತ ಗೋಪಾಲಕೃಷ್ಣ, ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರದಲ್ಲಿ 125ನೇ ಹುಣ್ಣಿಮೆ ಗುರುತೂರಿದ ತಿಂಗಳ ಮಾಮನ ತೇರು ಶತೋತ್ತರ
ರಜತ ಹುಣ್ಣಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಸಮಾರಂಭ ಫೆಬ್ರವರಿ 13ರಿಂದ 15ರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ಆದಿಚುಂಚನಗಿರಿ ಮಠದಲ್ಲಿ ಸೋಮವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಷಯ ತಿಳಿಸಿದರು. ಫೆಬ್ರವರಿ 13ರಂದು ಸಕಲೇಶಪುರ ಪಟ್ಟಣದ ಪುರಪ್ರವೇಶ ಮಾಡಲಿರುವ ಪರಮ ಪೂಜ್ಯ ಜಗದ್ಗುರುಗಳನ್ನ ಗಡಿಯಿಂದ ಎಲ್ಲಾ ಭಕ್ತ ವೃಂದದವರು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಿದ್ದಾರೆ. ಶ್ರೀ ಸಕಲೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನ ಮತ್ತು ಹೇಮಾವತಿ ನದಿಯಲ್ಲಿ ನಡೆಯಲಿರುವ ಗಂಗಾರತಿ ಕಾರ್ಯಕ್ರಮದಲ್ಲಿ 14-15ನೇ ತಾರೀಕು ನಡೆಯುವಂತಹ ಗುರು ತೋರಿದ ದಾರಿ ತಿಂಗಳಮಾಮನ ತೇರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಹಾಗೂ ತಾಲೂಕು ಒಕ್ಕಲಿಗರ ಸಂಘ, ತಾಲೂಕು ಮಹಿಳಾ ಸಂಘ ಹಾಗೂ ಯುವ ಕೆಂಪೇಗೌಡರ ಯುವ ವೇದಿಕೆ ಮತ್ತೆಲ್ಲ ಧರ್ಮದ ಸಮಾಜದ ಶ್ರೀಮಠದ ಸದ್ಭಕ್ತರು ಸೇರಿ ಕಾರ್ಯಕ್ರಮವನ್ನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಇದೆಲ್ಲ ನಮ್ಮಲ್ಲಿ ನಡೆಯುವಂಥ ಆಧ್ಯಾತ್ಮಿಕ ಸಾಂಸ್ಕೃತಿಕ ಈ ಪ್ರತಿ ತಿಂಗಳು ಉಳಿಮೆ ನೀವೆಲ್ಲ ನೋಡ್ತಾ ಇದ್ದೀರಿ. ಆ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ರೀತಿ ನೀವೆಲ್ಲ ಪ್ರಚಾರ ಮಾಡಬೇಕು, ನಿಮ್ಮನ್ನೆಲ್ಲ ಕರೆದು ಒಂದು ಸುದ್ದಿಗೋಷ್ಠಿ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಂಥ ಸಂದರ್ಭದಲ್ಲಿ ನೀವೆಲ್ಲ ಶ್ರೀಮಠದ ಮೇಲೆ ನನ್ನ ಮೇಲೆ ಪ್ರೀತಿಯನ್ನಿಟ್ಟು ಈ ಎಲ್ಲ ಪತ್ರಿಕಾಗೋಷ್ಠಿಗೆ ಬಂದಿರೋದ್ರಿಂದ ಶ್ರೀಮಠದ ಪರವಾಗಿ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ನಮ್ಮೆಲ್ಲರ ಶ್ರೀಮಠದ ಭಕ್ತರ ಪರವಾಗಿ ನಿಮಗೆ ನಾನು ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ, ಗುರು ತೋರಿದ ದಾರಿ ತಿಂಗಳಮಾಮನ ತೇರು ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವರಾಗಿದ್ದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಾಸನ ಶಾಖಾ ಮಠದಲ್ಲಿ ಒಮ್ಮೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮೆಟ್ಟಿಳಿತಾ ಇರಬೇಕಾದ್ರೆ ಎಲ್ಲ ಶ್ರದ್ಧೆಯ ತಾಯಿಂದಿರು ಪ್ರತಿ ಶುಕ್ರವಾರ ಏನು ಭಜನೆ ಮಾಡ್ತಾರೆ ಭಜನೆ ಮಾಡ್ತೀವಿ. ಆ ಭಜನೆ ಮಾಡುವಂಥ ಸಂದರ್ಭವನ್ನು ಮಹಾಸ್ವಾಮೀಜಿಯವರು ನೋಡಿ ಏನಾದರೂ ಒಬ್ಬರನ್ನ ಉಪನ್ಯಾಸ ಕರೆಸಿ ಒಂದಷ್ಟು ಧರ್ಮ ಜಾಗೃತಿ ಆಧ್ಯಾತ್ಮಿಕ ಚಿಂತನೆಗಳನ್ನ ಮಠದಿಂದ ಮಾಡಿಸಿ ಮಠದಿಂದನೇ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿಸಿ ಅಂತೇಳಿ ಅವತ್ತು ಆದೇಶ ಮಾಡಿದರು. ಅದಕ್ಕೆ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಮತ್ತು ಮದನ್ ಗೌಡರು ಎಲ್ಲರನ್ನೂ ಶ್ರೀಮಠದ ಸದ್ಭಕ್ತರು ಸೇರಿಸ್ಕೊಂಡು ಸಂಚಾಲಕರಾಗಿ ಮದನ್ ಗೌಡರು ಮತ್ತು ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಒಂದು ನಾಮಾಂಕಿತವನ್ನು ಕೊಡಿ ಅಂತ ಸಂದರ್ಭದಲ್ಲಿ ಗುರುಗಳು ಹೇಳಿದ್ದೀನಿ, ಗುರು ತೋರಿದ ದಾರಿ ತಿಂಗಳಮಾಮನ ತೇರು ಅಂತೇಳಿ. ಇದೇ ವೇಳೆ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೈರಮುಡಿ ಚಂದ್ರು, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ಪಿ ಮದನ್ ಗೌಡ್ರು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಸುಬ್ರಹ್ಮಣ್ಯ, ಭಾಸ್ಕರ್, ಉದಯ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಕಾರ್ಮಿಕ ಇಲಾಖೆಯಿಂದ ಶ್ರಮಿಕರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಎನ್ನುವ ಶ್ರಮಿಕ ಸಂಜೀವಿನಿ ಸಂಚಾರಿ ವಾಹನಕ್ಕೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು. ಇದರಲ್ಲಿ ಪ್ರಥಮ ಚಿಕಿತ್ಸೆ, ಇಸಿಜಿ, ಆಪ್ ಸಮಾಲೋಚನೆ, ಪ್ರಯೋಗಾಲಯ ಪರೀಕ್ಷೆ, ಮಾಹಿತಿ ಶಿಕ್ಷಣ, ಸಂವಹನ ಕಾರ್ಯಕ್ರಮ, ಹೆಚ್ಚಿನ ಚಿಕಿತ್ಸೆಗೆ ಶಿಫಾರಸು, ಅನುಸರಣಾ ಸೇವೆಗಳು, ಗುಣಮುಖ ಸೇವೆಗಳು, ಆರೋಗ್ಯ ಸೇವೆಗಳು ಸೇರಿದಂತೆ ಇತರೆ ಸೇವೆಗಳು ಈ ಮೊಬೈಲ್ ವಾಹನದಲ್ಲಿ ಲಭ್ಯವಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್, ಕಾರ್ಮಿಕ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗಳಾದ ಎನ್ವಿ ಪ್ರಸಾದ್, ಕಾರ್ಮಿಕ ಆಯುಕ್ತರಾದ ಎಚ್ಎನ್ ಗೋಪಾಲಕೃಷ್ಣ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿ ಭಾರತಿ ಡಿ, ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಚಂದನಹಳ್ಳಿಯ ವೆಂಕಟೇಶ್ 55 ವರ್ಷ ಮೃತ ದುರ್ದೈವಿ. ಪ್ರತಿದಿನ ಕುಡಿದು ಮನೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡು ಈ ಹಿಂದೆ ವಿಷ ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೂ ಕುಡಿತದ ಚಟ ಬಿಡದ ವೆಂಕಟೇಶ್ ಮತ್ತೆ ಮನೆಯಲ್ಲಿ ಪ್ರತಿನಿತ್ಯ ಜಗಳವಾಡ್ತಿದ್ರು. ಕುಡಿಯೋಕೆ ಹಣ ಕೊಡದ ಕಾರಣ ಬೇಸತ್ತು ಚಂದನಹಳ್ಳಿಯ ಯಗಚಿ ಹೊಳೆಗೆ ಹಾರಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಅರೆಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಶವವನ್ನು ಆಂಬ್ಯುಲೆನ್ಸ್ ಚಂದ್ರು ಹಾಗೂ ಅಕ್ರಮ್ ಪೋತು ಅವರು ಹೊರತೆಗೆದಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಸನ ಜಿಲ್ಲಾ ನೂತನ ಸಮಿತಿ ಸಾಮೂಹಿಕ ನಾಯಕತ್ವದಲ್ಲಿ ರಚನೆಯಾಗಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ತಿರಸ್ಕಾರದ ರಾಜ್ಯಪಾಲರ ನಿರ್ಧಾರಕ್ಕೆ ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತಿದ್ದು, ರೈತರು ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಹೋರಾಟ ಮುಂದುವರಿಯಲಿದೆ ಅಂತ ಹಿರಿಯ ರೈತ ಮುಖಂಡ ಕಣಗಲ್ ಮೂರ್ತಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳಾದ ಗಣಿಗಾರಿಕೆ ಅಕ್ರಮ, ಬೆಲೆಯ ಕೊರತೆ, ಬ್ಯಾಂಕ್ ಸಾಲ ಸಮಸ್ಯೆ ಮತ್ತು ಭೂಮಿ ಹಕ್ಕುಗಳ ಕುರಿತಾಗಿ ಜಿಲ್ಲಾಡಳಿತದ ಗಮನ ಸೆಳೆಯೋಕೆ ರೈತ ಸಂಘ ಹೋರಾಟ ಘೋಷಿಸಿದೆ. ಸ್ವಲ್ಪ ಏರುಪೇರು ಇರೋದ್ರಿಂದ ಹೊಸದಾಗಿ ಹೆಜ್ಜೆ ಇಡ್ತಾ ಇದೀವಿ. ಇನ್ನೂ ಹಲವರು ಬರ್ಬೇಕಾಯ್ತು, ಅರ್ಕಲಗೋಡು ಬರ್ಬೇಕಾಯ್ತು, ಅರ್ಕಲಗೋಡು ಬಂದಿದ್ದಾರೆ.
ಬೇಲೂರು ಬರಬೇಕಾಯಿತು, ಅರಸೀಕೆರೆ ಬರಬೇಕಾಯಿತು, ಚಂದ್ರಾಪಟ್ಟಣ ಬರಬೇಕಾಯಿತು. ಅವ್ರು ಬರ್ತಾ ಇದ್ದೀನಿ ಅಂತ ಫೋನ್ ಮಾಡ್ತಾ ಇದ್ದಾರೆ ಹೊರತು ನೀವು ಹೋಗಿ ಪ್ರೆಸ್ ಮೀಟ್ ಮಾಡಿ ನಾವು ಭಾಗಿಯಾಗ್ತೀವಿ ಆಮೇಲೆ ಬಂದು ಅಂತ ಇದ್ದಾರೆ ಸ್ನೇಹಿತರೆ. ಹಿಂಗಾಗಿ ಹೊಸ ಸಂಘಟನೆಗಳು ನಾವು ರಚನೆ ಮಾಡ್ತಾ ಇದೀವಿ. ಸಾಮೂಹಿಕ ಇದರಲ್ಲಿ ನಾವು ಅದ್ರೊಳಗಡೆ ನಾವು ಕೆಲಸ ಮಾಡೋಣ ಅಂತೇಳಿ ಹಾಸನ ಜಿಲ್ಲೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಇವತ್ತೇನಾಯ್ತೆ, ಯಾವುದೇ ಬ್ಯಾಂಕ್ ಇರ್ಬೋದು, ಯಾವುದೇ ಅಧಿಕಾರಿಗಳು ಇರ್ಬೋದು, ಯಾವುದೇ ಅಧಿಕಾರಿಗಳೇ ಅಲ್ಲಿ ಮೊದಲು ರೈತ ಸಂಘ ಅಂದ್ರೆ ಒಂದು ಸ್ವಲ್ಪ ಈಗಲೂ ಹೆದರ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಜು, ಕೆಪಿ ಕುಮಾರ್, ಹೆಚ್ ಜಗದೀಶ್, ಪ್ರಕಾಶ್, ಲಕ್ಕಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಹೊರಗುತ್ತಿಗೆ ನೌಕರರನ್ನ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಿ ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರ ಸಂಘ ಮಹಾಮಂಡಳಿ ಹಾಗೂ ಹುಬ್ಬಳ್ಳಿ ಜಿಲ್ಲಾ ಹಾಸ್ಪಿಟಲ್ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಕೃಷ್ಣದಾಸ್ ಮಾತನಾಡಿ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ವಿವಿಧ ನಿಲಯಗಳಲ್ಲಿ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರು ಯಾವುದೇ ಸೇವಾ ಭದ್ರತೆ ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಅವರನ್ನು ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದರು. ನೌಕರರ ಪ್ರಮುಖ ಬೇಡಿಕೆಗಳು: ಹೊರಗುತ್ತಿಗೆ ನೌಕರರನ್ನ ಒಳಗುತ್ತಿಗೆ ನೌಕರರಾಗಿ ಪರಿಗಣನೆ, ನೇರ ವೇತನ ಪಾವತಿ ಮತ್ತು ಸೇವಾ ಭದ್ರತೆ, 60 ವರ್ಷದವರೆಗೆ ಉದ್ಯೋಗ ಭದ್ರತೆ, ಪಿಎಫ್ ಹಣ ಖಾತೆಗೆ ಜಮಾ, ಕನಿಷ್ಠ ವೇತನ 31,000ಕ್ಕೆ ಹೆಚ್ಚಳ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸುಪ್ರೀಂ ಕೋರ್ಟ್ ಆದೇಶಾನುಸಾರ. ನಾವು ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರ ಸಂಘ ಮಹಾಮಂಡಳಿ ಹುಬ್ಬಳ್ಳಿ ಈ ಒಂದು ರಾಜ್ಯ ಮಟ್ಟದ ಸಂಘಟನೆಯ ಜಿಲ್ಲಾ ಘಟಕದ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದೀವಿ. ಕಾರಣ ಆದ್ರೂ ಇಷ್ಟೇ, ಇಲ್ಲಿ ಬಂದಿರತಕ್ಕಂಥ ಏನು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಏನಿದ್ದಾರೆ ಇವರೆಲ್ಲರೂ ಕೂಡ 15 ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. 15 ವರ್ಷ ಆದರೂ ಕೂಡ ಇವರು ಕೇವಲ 10,000ದಿಂದ 11,000 ತಿಂಗಳಿಗೆ ವೇತನವನ್ನು ಪಡೀತಿದ್ದಾರೆ. ಇದು ಇವರ ಯಾವ ಖರ್ಚಿಗೂ ಸಾಕಾಗ್ತಾ ಇಲ್ಲ. ಇವರ ಮಕ್ಕಳ ಆರೋಗ್ಯ ಏನಾದ್ರು ವ್ಯತ್ಯಾಸ ಆದಾಗ, ಇವ್ರಿಗೆ ಏನಾದ್ರು ವ್ಯತ್ಯಾಸ ಆದಾಗ ಅದನ್ನ ಭರಿಸಲಿಕ್ಕೆ ಇವರಿಗೆ ಆ ಸಂಬಳ ಏನೇನೂ ಸಾಕಾಗ್ತಾ ಇಲ್ಲ. ಇವತ್ತಿನ ಬೆಲೆ ಏರಿಕೆ ತಕ್ಕಂತೆ ಇವರ ಸಂಬಳವನ್ನ ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ, ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ಹೆಚ್ಚಿಸಿ 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 ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ದಲಿತ ಮುಖಂಡ ಎಚ್.ಕೆ. ಸಂದೇಶ್, ಸಂಘದ ಅಧ್ಯಕ್ಷ ಕೆ.ಸಿ. ಪುಟ್ಟರಾಜು, ಪ್ರಧಾನ ಕಾರ್ಯದರ್ಶಿ ಎಸ್.ವಿ. ಪ್ರಕಾಶ್, ಗೌರವಾಧ್ಯಕ್ಷ ಕೃಷ್ಣಕುಮಾರ್, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಮತ್ತು ಇತರರು ಭಾಗವಹಿಸಿದ್ದರು. ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 12 ನಿರ್ದೇಶಕರ ಸ್ಥಾನಕ್ಕಾಗಿ ಭಾನುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು 11 ಸ್ಥಾನ ಗೆಲ್ಲುವ ಮೂಲಕ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ನೇತೃತ್ವದ ತಂಡ ಇನ್ನೊಮ್ಮೆ ಅಧಿಕಾರಕ್ಕೆ ಬಂದಿದ್ದು, ಸಂಘದ ಅಭಿವೃದ್ಧಿಗೆ ಜನರು ಮತ್ತೆ ನಮ್ಮ ಮೇಲಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅವರು ಪ್ರತಿಕ್ರಿಯಿಸಿದರು. ನೂತನ ನಿರ್ದೇಶಕರಲ್ಲಿ ಚಿಕ್ಕೋಲೆ ಕಾಂತರಾಜು, ಲೋಕೇಶ್ ಸಿಎಚ್, ಹಿರಿಕೊಲೆ ಕಾಂತರಾಜು, ಹೊನ್ನಯ್ಯ, ಪುಷ್ಪಕುಮಾರ್, ಪಂಕಜ ವೆಂಕಟರಾಮ, ಅಣ್ಣಪ್ಪ, ಪುಟ್ಟನಾಯಕ್ ಸೇರಿದ್ದಾರೆ. ಚುನಾವಣಾ ಫಲಿತಾಂಶದ ನಂತರ ನಡೆದ ಸಭೆಯಲ್ಲಿ ಬಿಡಿ ಅಣ್ಣೇಗೌಡ, ಬಿಸಿ ಜಗದೀಶ್, ಪ್ರಸಾದಿಹಳ್ಳಿ ಅದುಕುಮಾರ್, ಬಿಡಿ ಶಾಂತಿಗೌಡ, ಮಾಳೆಗೆರೆ ಕುಮಾರ್, ಪರಶುರಾಮ್, ಹಳೆ ಉತ್ಪಾತನಹಳ್ಳಿ ಚಂದ್ರೇಗೌಡ ಮತ್ತಿತರರು ಭಾಗವಹಿಸಿದ್ದರು. 30ನೇ ವರ್ಷದವರೆಗೆ ನೂತನವಾಗಿ ಒಂದು 5 ವರ್ಷ ಅವಧಿಗೆ ಸನ್ಯಾಸಿಹಳ್ಳಿ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಾಗಿ 12 ಜನ ನಿರ್ದೇಶಕರ ಇದರಲ್ಲಿ ನಾವೊಂದು ಟೀಮ್ ಮಾಡಿದ್ದು. ಎಲ್ಲ ಸೇರಿ ನಾವು ಕೂಡ 12 ಜನ ಅಭ್ಯರ್ಥಿ ಹಾಕಿದ್ದು. ಅದರಲ್ಲಿ 11 ಜನ ಅಭ್ಯರ್ಥಿಗಳು ನಾವೆಲ್ಲ ಕೂಡ ಒಗ್ಗಟ್ಟಿದ್ದೀವಿ. ಎಲ್ಲರೂ ಕೂಡ JDS ಪಕ್ಷದವರೇ. ನಾವು JDS ಪಕ್ಷದಿಂದಲೇ ನಾವೆಲ್ಲರೂ ಮಾಡಿದ್ವಿ ಎಲ್ಲ ಸೇರಿ. ಯಾಕೆಂತಂದರೆ ನನಗೊಂದು ಆಸೆ ಏನಪ್ಪ ಅಂತಂದರೆ ಜನಗಳ ಕೈಲಿ ಚನ್ನರಾಯಪಟ್ಟಣ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಯಶಸ್ವಿಯಾಗೋಕೆ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಒದಗಿಸುತ್ತೆ ಅಂತ ನಾಗೇಶ್ ಸಮೂಹ ಶಿಕ್ಷಣಗಳ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ. ನಾಗೇಶ್ ಅಭಿಪ್ರಾಯಿಸಿದರು.
ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ವಿದ್ಯಾಶಾಲೆಯ ಕ್ಯಾಂಪಸ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮಲ್ಟಿ ಕಲರಲ್ ಮೊಸೈಲ್ ಮತ್ತು ಗ್ರಾಜ್ಯುಯೇಷನ್ ಗಾಲಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಚನ್ನರಾಯಪಟ್ಟಣ ಉಪವಿಭಾಗ ಆರಕ್ಷಕ ಉಪ ಅಧೀಕ್ಷಕರು ಎನ್ ಕುಮಾರ್ ಕಾರ್ಯಕ್ರಮದಲ್ಲಿ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಸೇರಿದಂತೆ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಲಾಯಿತು. ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿದರು. ಸಂಸ್ಥೆಯ ಡೀನ್ ಸುಜಾ ಫಿಲಿಪ್, ಆಡಳಿತಾಧಿಕಾರಿ ಫಿಲಿಪ್, ನಿರ್ದೇಶಕರಾದ ಲಕ್ಷ್ಮಣ್, ಸರೋಜಮ್ಮ, ನಾರಾಯಣ್ ಸೇರಿದಂತೆ ಬೋಧಕರು, ಸಿಬ್ಬಂದಿ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಉಳಿಯಬೇಕಾದ್ರೆ ಪ್ರಧಾನಿ ಮೋದಿ ಸ್ಥಾನ ಬದಲಾಗಬೇಕು. ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಭಿಮತ. ಅಸ್ಸಾಂ, ಬಿಹಾರಿ, ಒರಿಸ್ಸಾ ವಲಸೆ ಕಾರ್ಮಿಕರನ್ನ ನಿಯಂತ್ರಿಸಿ ಸ್ಥಳೀಯರಿಗೆ ಉದ್ಯೋಗ ನೀಡಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳಿಗೆ ಸೂಚನೆ. ಸಕಲೇಶಪುರದಲ್ಲಿ ಫೆಬ್ರವರಿ 13ರಿಂದ 15ರವರೆಗೆ ರಜತ ಹುಣ್ಣಿಮೆ ಹಾಗೂ ಕೆಂಪೇಗೌಡ ಪುತ್ಥಳಿ ಅನಾವರಣ. ಮಾಹಿತಿ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿಗಳು.